ಅದಾಗಿಂತದ್ದು. ನಿಂಗೆ 1 ಗಂಟೆ ಆದ್ರೂ ನಿದ್ದೆ ಬಂದಿಲ್ವಾ ಇವತ್ತು? ಯಾಕೆ ನಿದ್ದೆ ಬಂದಿಲ್ಲ? ಹಾ ಸುಮ್ಮನೆ ಅಮ್ಮ. ಬೆಳವಡಿಗೆ ಹೋಗ್ತಿದೀವಿ ಅಂತ ನಿದ್ದೆ ಬಂದಿಲ್ವಾ? ಹಾ ಬಾಯ್ಲಿ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್. ನಾವು ಹಾಯ್ ಫ್ರೆಂಡ್ಸ್, ನಾನು ಬೆಳವಡಿಗೆ ಹೋಗ್ತಿದ್ದೀನಿ. ಅಲ್ಲಿವರೆಗೂ ನೋಡಿ. ಏನು ನೋಡ್ಬೇಕು? ಅಲ್ಲಿವರೆಗೂ ಬ್ಲಾಗ್ ನೋಡ್ತಾ ಇರಿ. ಅಲ್ಲಿವರೆಗೂ ಬ್ಲಾಗ್ ನೋಡ್ತೀನಿ. ಅಲ್ಲಿವರೆಗೂ ಬ್ಲಾಗ್ ನೋಡ್ತೀನಿ. ಎಲ್ಲವರೆಗೂ ಬ್ಲಾಗ್ ನೋಡ್ತೀನಿ ಪಪ್ಪ. ಕೆಲಸದಿಂದ ಎಲ್ಲಿಗೆ ಹೋಗ್ತಿದ್ಯಾ? ಯಾವ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಬಾಯ್ಲಿ ಆಚೆ ಬಾಯ್ಲಿ. 1 ಗಂಟೆ ಆಯ್ತು. ಅಮ್ಮ, ನಾನು ಆಫೀಸ್ ಕೆಲಸ ಹೋಗ್ತಿದ್ದೀನಿ. ಇನ್ನು ನಾವು ಹೊರಟಿದ್ದು ಬಂದು 1 ಗಂಟೆಗೆ ಬೆಂಗಳೂರನ್ನು ಬಿಟ್ವಿ. ಮತ್ತು ಹಾಸನಿಗೆ ಬರೋ ಅಷ್ಟರೊಳಗೆ 4 ಕಾಲಾಗಿತ್ತು. 5 ಗಂಟೆಗೆಲ್ಲ ಮನೆಗೆ ಹೋದ್ವಿ. ಹಾಸನಲ್ಲೇ ನಿಲ್ಲಿಸಿ ಟೀ ಕುಡಿದು ಬಂದು ತಿನ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚಳಿ ಇತ್ತು, ಸ್ವಲ್ಪ ವಿಂಡೋನ ಇಳಿಸಿದ್ರಲ್ಲ, ಸೊ ಹಾಗಾಗಿ ಈಗ ಬಂದು ಮಧ್ಯಾಹ್ನ ಹೆಂಗೆ ಆಟ ಆಡ್ತಿದ್ದಾನೆ ಅಂದರೆ ಪುನರ್ವು ಗುಂಡನ ಜೊತೆ ಏನೋ ಒಂದು ಗೊತ್ತಿಲ್ಲ. ಗುಂಡ ಖುಷಿ ಅಂದರೆ ಅಷ್ಟು ಅಟ್ಯಾಚ್ಮೆಂಟು ಅವನಿಗೆ. ಇಷ್ಟು ದಿನ ಗ್ಯಾಪ್ ಆದರೂ ಕೂಡ ಅದೇ ಬಾಂಡಿಂಗ್ ಇದೆ ಅವನಿಗೆ. ಏನೋ ಒಂಥರ ಫೀಲು. ಗುಂಡ ಖುಷಿ ಅಂತಂದರೆ ಒಂಥರ ಅವನಿಗೇನೋ ಖುಷಿ. ಬರ್ತಾವಂತೂ ಸಿಕ್ಕಾಬಟ್ಟೆ ಅತ್ತ. ಅದನ್ನು ಮುಂದೆ ಹೇಳ್ತೀನಿ ಹೆಂಗೆಲ್ಲ ಸಮಾಧಾನ ಮಾಡಿದ್ವಿ ಅಂತ ಹೇಳಿ. ಫುಲ್ಲು ಕುಣಿತಾ ಇದ್ದಾನೆ ಅಂದರೆ ಅವನು ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿಯಾಗಿ ಕುಣಿತಾವನೆ ಅವನು. ಅಡ್ರೆಸ್ಸು ಅದು ಬೈಕಲ್ಲಿ ಹೋಗ್ಬೇಕು. ನಿಮ್ ಪಪ್ಪ ಬರುತ್ತಲ್ಲ, ನೈಟ್ ಹೇಗಿರುತ್ತಲ್ಲ, ಅವಾಗ ಕರ್ಕೊಂಡು ಹೋಗಿ ಭಾನುವಾರ ಹೋಗೋಣ. ನಾನು ನೀನು ಭಾನುವಾರ ನಾನು ಎಲ್ಲಿ ಭಾನುವಾರ ಎಲ್ಲಿ ಬರ್ತೀನಿ? ನಾಳೆ ಸಂಜೆ ರಜಾ ಮಜಾ ಬಿಡಾಯಿಸದ. ಇನ್ನು ಸೀಬೆ ಮರದಲ್ಲಿ ಸೀಬೆಕಾಯಿ ಕೇಳ್ತಾ ಇದ್ದಾರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವ. ಚೆನ್ನಾಗಿದ್ದಾವೆ ಸೀಬೆಹಣ್ಣು ಈ ಸಲ. ಅಂದರೆ ಅಲ್ಲಿ ಮುಗ್ದೋಗೋ ಟೈಮ್ ಆಗಿದೆ. ಅಂದರೆ ಗೌರಿ ಹಬ್ಬಕ್ಕಿಂತ ಮುಂಚೆಯಿಂದನೂ ಬಿಡ್ತಾ ಇರ್ತವೆ, ಸೊ ಹಾಗಾಗಿ ಮುಗ್ದೋಗಿದೆ. ನಾನೊಂದು 2 ತಿಂದೆ ಅಷ್ಟೇ. ಪುನರ್ಬುಕ್ ತಿನ್ನಬೇಡ ಅಂತೇಳಿ ಅದನ್ನೇ ಹೇಳ್ತಾಯಿದ್ವಿ. ಪುಸಿ ಹೊಡೆದು ಒಳಗಡೆ ಚಾಕ್ಲೇಟ್ ಕೊಡಿಸ್ದೆ ಮಗುಗೆ. ಅಂದರೆ ಶೀತ ಆಗೋಗ್ಬಿಡುತ್ತೆ ಅಂತ ಅದೊಂದು ಮೈಂಡಲ್ಲಿ ಇದೆಯಲ್ಲ, ಸೀಬೆಹಣ್ಣು ತಿಂದರೆ ಸಖತ್ ಶೀತ ಅಂತ ಹೇಳಿ, ಹಂಗಾಗಿ ತಿನ್ನಿಸ್ಲಿಲ್ಲ ಅವನಿಗೆ. ಬರ್ಫಿ ವಾಕಿಂಗಿಗೆ ಬಂದಿತ್ತಾ? ಎಷ್ಟು ಚೆನ್ನಾಯ್ತು ಅವಾಗ. ಬಾರವ, ಎಲ್ಲೋಗ್ತಿದ್ಯಾ? ಚಿಕ್ಕಂತೀಯಾ? ಬೀತು. ಇನ್ನು ಶುಕ್ರವಾರ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಸಂಜೆ ಆಯಿತು, ಹಾಲು ಕರೆದ್ವಿ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು 3 ಡೇಸ್ ಎಲ್ಲ ಸೇರಿಬಿಟ್ಟು ವ್ಲಾಗನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕ ಕ್ಲಿಪ್ಪನ್ನು ತೊಗೊಂಡಿದ್ದೆ, ಅದನ್ನೇ ವ್ಲಾಗ್ ಥರ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಶನಿವಾರ ವಾರಕ್ಕೆಲ್ಲ ಕ್ಲೀನ್ ಮಾಡಿದ್ದೆ. ಈಗ ತಿಂಡಿ ಕೂಡ ಮಾಡಬೇಕು. ಅವಲಕ್ಕಿ ನೆನೆಸಿಟ್ಟಿದ್ದೀನಿ, ಮಾಡಬೇಕು. ಇನ್ನೂ ಕೂಡ ಒಣಗಿಲ್ಲ. ಅಡುಗೆ ಮನೆ ಎಲ್ಲ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿಬಿಟ್ಟಿದೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಅವಲಕ್ಕಿ ಮಾಡಬೇಕು. ಅವಲಕ್ಕಿ ತಿಂಡಿ ಮತ್ತು ಹಪ್ಪಳ ಅಥವಾ ಬೋಂಡ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗೆ ಆಗಲೇ ಇಲ್ಲ. ಅಪ್ಪ ಮಗ ನೋಡಿ ಇನ್ನು ವಾರದ ದಿನ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಎಲ್ಲ ಕೆಲಸ ಆದಮೇಲೆ ತಿಂಡಿ ಮತ್ತು ಜೊತೆಗೆ ಕಾಫಿ, ಅವಲಕ್ಕಿ ಉಪ್ಪಿಟ್ಟು ಜೊತೆಗೆ ಕಾಫಿ ಇರಲೇಬೇಕು, ಇಲ್ಲಾಂದರೆ ತಿಂಡಿ ಓಡೋದೇ ಇಲ್ಲ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಚೆನ್ನಾಗಿತ್ತು ಒಂಥರ. ಅದಾದಮೇಲೆ ನಮ್ಮ ಮನೆಯವರ ಅಜ್ಜಿರೂರಿಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಹೊಲ್ದ ಹತ್ರ ಹೋದ್ವಿ. ಕಿತ್ತಾಕ್ಯಾರಮ್ಮ 2 ಜನ ಬಂದಾರ ಕಣ. ಇನ್ನೊಂದು ಕಾಗೋ ಸೀಟೆ. ಹೌದಾ? ಇಲ್ಲೇ ಮೇಸ್ತಿ ಹಂಗ್ರೆ? ಇದು ಕಲ್ಸಟ್ಟಳಿಗೆ ಹೋಗ್ಬೋದು.
ಬೇಡ ಏನು ಬೇಡ ದೇವ್ರ ನೋಡ್ಕೆ ಬರೋಗ ಮತ್ತೆ ಕೋಕುಳಿಗ ಈ ಆ ಒಲ್ಟೆ ಬಂದ್ವಲ್ಲ ಓ ಇಟ್ಟರು ಬೆಳಗ್ಗೆ ಬೈಕಲ್ಲಿ ಕತ್ತಿ ಮನೆಗೆ ಹೋಗ್ಬರೋರು ಮತ್ತೆ ಜೋಳ ತಗ್ಗಿಲಿ ಇಟ್ಕೊಳಮ್ಮ ಇದು ಯಾರ ಪೈಪು ಇಲ್ಲ ಈಗ ಬೆಳಗ್ಗೆ ಇಲ್ಲ ನೀನು ಇವತ್ತು ಮೇಯ್ತಾ ಹಿಡ್ಕೊಂಡು ಮೇಯ್ತೀನಿ ನಾಳೆ ಕಲ್ಲಿಗೆ ನಾಳೆ ಆ ಕಡೆ ಎಲ್ಲ ಕೀಳ್ತಾರೆ ಇಂಥನೆಲ್ಲ ಬಿಟ್ಟಾರೆ ನೀನು ಸಣ್ಣ ಬಿಟ್ಟಾರ ಎಲ್ಲ ಗೋಲ್ಡ್ ಬಂದಿತ್ತು ವಡ್ಕ ಬಾರಿ ಬುಡ್ಕ ಗೋಲ್ಡ್ 7 ರೂಪಾಯಿ ಇಲ್ಲ ಎಣ್ಣೆ ಸ್ಮೂತ್ ಕಿತ್ಕೊಂಡೋದು ಇವತ್ತು ಇಷ್ಟೇ 2 ರೈಸು ಒಂದು ಗೋಲಿ ಇಟ್ಕೊಂಡು ಹೋಗಿದ್ದಾರೆ ಬಿಳೆವೆಲ್ಲ ಗೋಲಿ ಆಚಿಲೆಲ್ಲ ನಮ್ಮ ಅದು ಮಾಡ್ರಿ ಇದು ಮಾಡ್ರಿ ಅದು ಏನು ಮಾಡೋಣ ನಮ್ಗೆ ಸ್ಟಾರ್ ಸರಿ ಇಲ್ಲ ಅಷ್ಟೇ ನೋಡುವ ನಾವು ಮಾಡೋಂತ ಭೂಮಿ ಕಟ್ಟಾಕೊಂಡು ಇಲ್ಲೇ ಮಂಕಣ ದುಡ್ಡು ಮಾಡೋಣ ಇದ್ರೊಳಗೊಂದು ಎರಡದಾಗ ನೆನ್ನೆ ಸಾಕೊಂಡಿದ್ನಲ್ಲ ಅದೇ ಇತ್ತಲ್ಲ ಇದ್ರೊಳಗೊಂದು ಎರಡದಾಗ ಯಾವ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಇದು ಯಾವ ಊರು ಅಂತ ಇದು ಯಾರು ಹೊಲ ಮತ್ತೆ ಯಾರ್ದು ಹೊಲ ಅದು ಬಿಟ್ರೊಟ್ಟಿ ಇತ್ತಲ್ಲ ಅದು ಹೊಲ ನಮ್ದೆ ಮತ್ತೆ ಮತ್ತೆ ಊಳೆಟ್ಲು ಎಲ್ಲ ನಾನು ಪೆನ್ಸಿಲ್ ಹಚ್ಚಕ್ಕೆ ಇರುತ್ತೆ ಹೌದಾ ಇನ್ನು ತುಂಬ ದಿನ ಆಗಿತ್ತು ದೇವಸ್ಥಾನದ ಓಪನ್ನು ಮತ್ತು ಇದಕ್ಕೆಲ್ಲ ಹೇಳಿದ್ರು ಜಾತ್ರೆಗೆಲ್ಲ ಹೋಗೋಕ್ಕಾಗಿರಲಿಲ್ಲ ಅಂದರೆ ಬೆಂಗಳೂರಲ್ಲಿ ಇದ್ವಲ್ಲ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಬೆಳವಾಡಿಲಿ ಆ ಕಡೆ ಈ ಕಡೆ ಲೈಟ್ ಬರುತ್ತಲ್ಲ ಮಧ್ಯದಲ್ಲಿ ಡಿವೈಡರ್ ಹಾಕ್ತಾರಲ್ಲ ರೋಡಲ್ಲಿ ಸೊ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಇವಾಗ ಬೆಳವಾಡಿನ ಒಳ್ಳೆ ಸ್ಮಾರ್ಟ್ ಸಿಟಿ ಥರ ಕಾಣಿಸ್ತಾ ಇದೆ ಸೊ ಹಾಗಾಗಿ ಮಾಡ್ತಾ ಇರ್ತೀನಿ ಸುಮ್ಮನೆ ಹೇಳಿದೆ ಅಷ್ಟೇ ಒಟ್ಟಿಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅವ್ರ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಏನಾದ್ರು ತಿನ್ನೋಕ್ಕೆ ತೊಗೊಳ್ಳೋಣ ಮಕ್ಕಳಿಗೆ ಅಲ್ಲಿ ಮಕ್ಳುಗಳಿದ್ದಾವೆ ಅಂತೇಳಿ ಬೇಕ್ರಿಲಿ ತೊಗೊಳ್ಳೋಣ ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರು ಬೆಳವಾಡಿ ಬಸ್ ಸ್ಟ್ಯಾಂಡ್ ಇದು ಸೊ ಅಲ್ಲಿ ನಾನು ತೊಗೊಳಕ್ಕೆ ಹೋಗಿದ್ದೀನಿ ನಮ್ಮ ಮನೆಯವ್ರನ್ನ ವೀಡಿಯೋ ಮಾಡಿಕೊಡು ಅಂತ ಕೇಳಿದೆ ಅದು ಬೇಡಿ ವೀಡಿಯೋ ಮಾಡಿಸ್ಕೊತಾ ಇದ್ದೀವಿ ಇನ್ನು ಮಕ್ಳುಗಳಿರ್ತಾವಲ್ಲ ಬರೀ ಕೈಲಿ ಹೋಗಬಾರ್ದು ಏನಾದರೂ ತೊಗೊಂಡೋದ್ರೆ ಮಕ್ಕಳು ಖುಷಿ ಪಡ್ತಾರೆ ಅಲ್ವಾ ಹಂಗಾಗಿ ಬಿಸ್ಕೆಟು ರಸ್ಕು ಎಲ್ಲ ತೊಗೊತಾ ಇದ್ದೆ ಮತ್ತು ಪುನರ್ಗೆ 7 ಅಪ್ ಬೇಕೇ ಬೇಕು ಅಂತೇಳಿ ಆಟ ಮಾಡ್ತಾಯಿದ್ದ ಅದನ್ನು ಕೂಡ ತಂದೆ ನಾಳೆಗೆ ಬೇನ್ ಹಿಡಿತಾರಂತ ಅವಾಗ ಬರೋನ್ ತಡಿಯವು ಕೊಡಿ ಅತ್ತಮ್ಮ ನನಗೆ ಮೀನು ಕೊಡತ್ತಮ್ಮ ಮೀನು ಇವ್ರು ಏನೇನು ಹೇಳಿರ ಆಕಳ ಬುಕ್ಕಳೆ ಈಗ ನೋಡಿ ನಾನಲ್ಲಿ ನಾನು ಇದನ್ನ ಕಿತ್ತಿದ್ದೀನಿ ಗಣಪತಿನ ಪಪ್ಪನ ಬೇಡ ಏನು ಬೇಡ ಅನ್ಸುತ್ತೆ ಕೀಳ್ಬಾರ್ದು ಕಂಪ್ನೀರ್ ಬೈತಾರೆ ಕಂಪ್ನೀರ್ ಕೊಟ್ಟಿರೋದು ದೇವ್ರಲ್ವ ಮಗನೇ ನನಗೆಲ್ಲ ಕೀಳ್ತಾರೆ ವಾವ್ ಎಷ್ಟು ಚೆನ್ನಾಗಿ ತುಂಬಿದ್ ನೋಡಲ್ಲಿ ಅಮ್ಮ ನನಗೆ ಬೇಕು ಅಲ್ಲಿ ಎಲ್ಲಿ ಸಿಗ್ತವೆ ಸಿಗಲ್ಲ ಗಾಣ ಬೇರೆ ತಂದಿಲ್ವಲ್ಲ ಈಗ ಗಾಣ ತರಕೊಂಡ್ ತಡಿ ಓ ಎಷ್ಟು ನಾನು ಅಲ್ಲೇ ಬಟ್ಟೆ ತೊಳಿತಿದ್ದು ಚಿನ್ನು ನಾನು ಅಲ್ಲೇ ಬಟ್ಟೆ ತೊಳಿತಿದ್ದು ಎಲ್ಲಿ ಹೇಳಿ ಕುಸ್ತಿದ್ದು ಏರಿ ಕುಸಿತ ಅಮ್ಮ ಇದನ್ನು ಬಿಟ್ಟು ಕುಡಿಬೇಕು ಕುಡಿಬೇಕು
ವಾವ್, ಎಷ್ಟು ದೊಡ್ಡ ಕೆರೆ ನೋಡು ಮಗ್ನೆ ನಮ್ಮೂರ್ದು. ಏನೇ 1 ಕ್ವಿಂಟಲ್ ಹಿಡಿತಾರ? ವಾವ್, ಇದೆಲ್ಲ ತೆಗ್ದಿದ್ದಾರೆ ಮರ ಏನೇನ ಇದ್ವಲ್ಲ ಈ ಕಡೆ ಅಲ್ವಾ? ಹೊಸ ಏರಿ ಮಾಡಿದ್ದ ಮತ್ತೆ ಅವಾಗ ಎಷ್ಟು ಇಷ್ಟ ಇದ್ದಿದ್ದು. ದನಕರಾಯಿನ ದೇವಸ್ಥಾನ ಹೋಯ್ತಲ್ಲ ಮಗ್ನೆ. ವಾವ್, ಈಗ ನೋಡು ಮಗ್ನೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಗಂಡ ಬರ್ಬೇಕಾದ್ರೆ ನಿಂತ್ಕೋಬೋದಿತ್ತು, ತೋರಿಸ್ಬೋದಿತ್ತು. ನಮ್ಮೂರ್ ಕೆರೆ ಮಗ್ನೆ, ಬೆಳವಡಿ ಕೆರೆ. ಏನಮ್ಮ ಅಂತೀಯಲ್ಲವ, ನಿಂಗೆ ಗೊತ್ತಿಲ್ಲವ? ಎಷ್ಟೊತ್ತಿ ನಾನು ಬಟ್ಟೆ ಅವಳು ತೊಳೆಕ್ ಬಂದಾಗ ಪಪ್ಪುನ್ ಜೊತೆ ಬರ್ತಿದ್ದೆ ತಾನೇ ಕರ್ಕೊಂಡು ಹೋಗಕ್ಕೆ. ಹೋಗ ಮರ್ತೀಯಾ? ವಾವ್, ಬ್ಯೂಟಿಫುಲ್ ಕೆರೆ. ಇಳಿಯದಾ? ಎಲ್ಲಿ? ಅಲ್ಲಿ ರೋಡ್ ಮೇಲೆ ನೀರು ಹೋಗ್ತಿದ್ದ ಆ ಕಡೆ. ಹ್ಞೂ ನೋಡಿ ಹಂಗಾರೆ. ನಿಧಾನ ಚಿನ್ನು, ಮುಚ್ಚೇನ್ ಮಾಡ್ದವ? ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ವ್ಯೂ. ಸೂಪರ್. ಹೌದು, ನಿನ್ ತರನೇ ಐತೆ ಕ್ಯೂಟಿಯಾಗಿ. ನಿಂದೆ ಮಗ್ನೆ. ಚಿಕ್ಕ ವಯಸ್ಸಿದ್ದಾಗ ನಾನು ಇಲ್ಲಿ ಬಟ್ಟೆ ತೊಳ್ಕೊಂಡು ಹೋಗೋಣ ಅಂತ ಬರ್ತಿದ್ದೆ. ಹೌದಾ? ಬಟ್ಟೆ ತೊಳ್ಕೊಂಡು ಹೋಗಿ ಬರ್ತಿದ್ದೆ? ಬಟ್ಟೆ ತೊಳ್ಕೊಂಡು ಹೋಗಿ ನಾ ಬರ್ತಿದ್ದಲ್ಲ. ಅದೇ ನನ್ನ ಕೆರೆ ಅಲ್ವಾ, ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಆಗಿದೆ ನಂದು. ವಾವ್, ಎಷ್ಟು ದೊಡ್ಡ ಕೆರೆ ನಮ್ಮೂರ್ದು. ವಾ, ಸಾಗರ ತರ ಕಾಣಿಸುತ್ತೆ. ನಾನು ಬಟ್ಟೆ ಬಿಚ್ಚಿರೋ ಬಂದೆ, ಮೀನ್ ಇಟ್ಕೊಂಡೆ, ಕಾಮ ತಗೊಂಡೆ, ಇಟ್ಕೊಂಡ್ ಬರ್ತೀನಿ. ಈ ತತ್ಕೊಂಡಿ. ಓಕೆ, ಹೆಂಗೆ ನನ್ನ ಪ್ಲಾನು? ಸೂಪರ್. ನೀನು ನಿಂತೋಯ್ತಾ? ಮತ್ತೆ ಈ ಕಡೆ ಬರ್ತಿದ್ದಾರೆ ಅಂತ ಬರ್ತಿದ್ದಾವೆ ಅಂದ ಅವನು. ಸಾಗರ್ ಬರ್ತಿದ್ದಾವೆ. ಇಲ್ಲೇ ಅರ್ಗಿದ್ದು. ನಿಲ್ಸು ನೋಡೋಣ. ಆಟ ಆಡುತ್ತೆ. ನೋಡಿದ್ರಲ್ಲ ನಮ್ಮೂರ್ ಕೆರೆನ ಎಷ್ಟು ಚೆನ್ನಾಗಿದೆ ಅಂದ್ರೆ ಸುಮಾರು ದೂರ, ದೂರ ಇದೆ ನಮ್ದು ಕೆರೆ. ತುಂಬಾ ಚೆನ್ನಾಗಿದೆ, ತುಂಬಾ ವ್ಯೂ. ಕೋಡಿ ಬಿದ್ದಿದೆಯಲ್ಲ, ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂಥರ ಖುಷಿ ನೋಡ್ಲಿಕ್ಕೆ. ಇನ್ನೇನು ಹತ್ತತ್ರ ಅಲ್ಲೇ ಊರ್ ನಿಯರ್ ಬಂದ್ವಿ, ಅವ್ರ ಅಜ್ಜಿರ ಊರ್ ನಿಯರ್. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಪುನಃ ಎತ್ತಿನ ಗಾಡಿ ಅದು ಇದು ಎಲ್ಲ ನೋಡ್ಕೊಂಡು ಅಲ್ಲೇ ಎತ್ತಿನ ಗಾಡಿ. ಎಲ್ಲಪ್ಪ ಅಂತ ಮಲ್ತಾಗಿದೆ. ಹೌದಾ? ಅಲ್ಲಿ ಅಲ್ಲಿ ನಿಮ್ಮ ನೋಡಿದ್ದೀನಿ, ಮಲ್ತು ಬಿಟ್ಟೆ. ಅಲ್ಲಿ ಎತ್ತಿನಗೋಡಿ ಎತ್ತಿನಗೋಡಿ ಅಲ್ಲಲ್ಲಿ ಪಟ್ಲು. ಜೆಸಿಪಿ ನೋಡು ಫಸ್ಟ್. ಮೋಟು ಜೆಸಿಪಿ ನೋಡು. ಮೋಟು ಅಲ್ಲಿ ನೋಡ್ಲೆ ಪಟ್ಲು, ಅಲ್ಲಿ ನೋಡ್ಲೆ ಮೋಟು, ಅಲ್ಲಿ ನೋಡ್ಲೆ ಪಟ್ಲು. ಬರೀ ಮೋಟು ಪಟ್ಲು ಅಷ್ಟೇನಾ? ಬಂದೇಳು ಮಾಡ್ತೀನಿ. ಬೇಡ ಬೇಡ, ಅಲ್ಲೇ ಇರು. ಸರಿ, ಮತ್ತೆ ಎಲ್ಲಿದ್ದಾರೆ ಪಪ್ಪ? ಆ ಮನೇಲಿ ಇಟ್ಬೇಡ ಅಂತಿದ್ದೆ. ಪಪ್ಪ ನಾವು ಮನೆಗೆ ಹೋಗೋಣ. ನಿಂಗೆ ಏನೋ ಸರ್ಪ್ರೈಸ್ ತೋರಿಸ್ತೀನಿ ಇರು. ಯಾವ ತಬ್ಲ ಇದು? ತೋರಿಸ್ತೀನಿ ಇರು. ಯಾವ ತಬ್ಲ ಇದು?
ಫೈನಲಿ ಅವ್ರ ಊರ ಹತ್ರ ಬಂದ್ವಿ, ಕಲ್ಸೆಟ್ಟಹಳ್ಳಿ ಅಂತ ಹೇಳಿ. ಫುಲ್ ತೋಟದ ಮನೆ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ತೋಟ ಮೇಲೆ ಮನೆ ಮುಂದೆ ರೋಡು, ವೆಹಿಕಲ್ ಓಡಾಡ್ತವೆ, ಹಿಂದೆಗಡೆ ಎಲ್ಲ ಹಸು ಕರು ದನ, ಟಾಮಿ ಅಂತ ಒಂದಿತ್ತು. ಅದು ನೋಡಿ ನಮ್ಮ ಪುನರ್ ತುಂಬಾ ಖುಷಿಪಟ್ಟ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಭಾನುವಾರದ ವ್ಲಾಗಲ್ಲಿ. ಅಂದರೆ ಭಾನುವಾರನೂ ಕೂಡ ಬಂದಿದ್ವಿ, ಯಾಕೆ ಬಂದಿದ್ವಿ ಅಂತ ಆಮೇಲೆ ಹೇಳ್ತೀನಿ. ಇದೇ ಅವ್ರ ಮನೆ. ಅದ್ರ ಬೇಡ ಹೋಗು ಮಗ ನೀನು. ನಾನು ತಡಿ ಮಾಡ್ತೀನಿ ರೊಟ್ಟಿ ಬೇರೆ ಹಾಕ್ತೀನಿ ನಿಂಗೆ. ಪಲ್ಯ ಮಾಡ್ಕೊಂಡು ತಿಂದು ಅಲ್ಲ, ಅದನ್ನ ಡೈಲಿ ಪಲ್ಯ ಮಾಡ್ಕೊಂಡು ಇಲ್ಲಿಂದ ಓದ್ಕೊಂಡು ಹೋಗಕ್ಕೆ ಆಳ್ಕಟ್ಟದ ಅವ ಅಲ್ಲಿಂದ ದೂರ ನಮ್ಮೂರು. ನೀನೇ ಅಂತೀಯ ಮೇಘ, ಅವರು ನಮ್ಮೂರ್ಗಿಂತ ದೂರ, ಅಥವಾ ಇವ್ರೂರ್ ಬಿಟ್ಟು ಹೋಗ್ಬೇಕು. ಸೊ ಇನ್ನು ಬೀಟ್ರೋಟ್ ತೊಗೊಂಬಂದಿದ್ದೆ ಊರಿಂದ, ಹೊಲದಲ್ಲಿ ಬೀಟ್ರೋಟ್ ಇದ್ದು ಅಂತ. ಅದನ್ನು ಕೂಡ ಕೊಟ್ಟು ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಹೊರಟ್ವಿ. ನಾವು ಜಾಸ್ತಿ ಹೊತ್ತಿರೋಕೆ ಹೋಗ್ಲಿ, ಯಾಕೆಂದರೆ ಇವತ್ತು ಶನಿವಾರ, ನಾಳೆ ಭಾನುವಾರ ಮತ್ತೆ ಬರುವಂಥ ಸಿಚುವೇಶನ್ ಇತ್ತು. ಹಂಗಾಗಿ ನೋಡಿ ತೋಟದ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.